ಹೇಳಿದ. ನಮಸ್ಕಾರ, ನನ್ನ ಹೆಸರು ಶಂಕರ್ ಅಂತೇಳಿ. ನಾನೊಬ್ಬ ಆಟೋ ಚಾಲಕ. ನಾನು ಇಲ್ಲಿ ಆಟೋ ಓಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಗೂಡ್ಸ್ ರೋಡಲ್ಲಿ ಇಲ್ಲಿ ನಮ್ಮ ರೈಲ್ವೆ ಪಾರ್ಸಲ್ ಆಫೀಸ್ ಇದೆ. ಆ ರೈಲ್ವೆ ಪಾರ್ಸಲ್ ಆಫೀಸ್ ಹತ್ರ ಒಂದು ಈ ಎಡತಲೆ ಹಾವು, ಅದು ಬಹಳ ಅಪರೂಪಕ್ಕೆ ಕಾಣಿಸ್ಕೊಳ್ಳುವಂಥ ಹಾವು. ಅದು ಯಾರೋ ಬಹುಶಃ ಅದನ್ನು ಸ್ಮಗ್ಲಿಂಗ್ ಮಾಡೋ ಒಂದು ಕಾರಣಾಂತರದಿಂದ ಇರ್ಬೋದೇನೋ ಗೊತ್ತಿಲ್ಲ. ಅದು ಸ್ಮಗ್ಲಿಂಗ್ ಮಾಡೋಕ್ಕೆ ಹೋಗಿ ಬೈ ಚಾನ್ಸ್ ಮಿಸ್ ಆಗಿ ಅದನ್ನ ಯಾರೋ ಸಿಗಾಕೊಳ್ತಿದ್ದೋ ಭಯದಿಂದ ತಯಾರು ಮಾಡಿದ್ರೆ ಇಲ್ಲೊಂದು ಹಳ್ಳಿ ಮರ ಇದೆ ನೋಡಿ. ಈ ಹಳ್ಳಿ ಮರದ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ನಾವು ಆಟೋ ಚಾಲನೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯಾರೋ ಒಂದು ದಾರಿ ಹೋಗ್ರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಮತ್ತು ನಾನು ಏನಿರ್ಬೋದು ಅಂತ ನಾನು ಆಟೋ ಮುಂದೆ ನಿಲ್ಲಿಸಿ ಮತ್ತೆ ಬಂದು ನೋಡಿದಾಗ ಇದು ಎಡತಲೆ ಹಾವು. ಎಡತಲೆ ಅಂದರೆ ಬಹಳ ಅಪರೂಪದ ಜೀವಿ. ಇದು ಎಲ್ಲೂ ಯಾರ ಕಣ್ಣಿಗೂ ಕಾಣಿಸಿಗಲ್ಲ. ಇದು ಅಂತ ಭಾಳ ಅಪರೂಪಕ್ಕೆ ಕಾಣಿಸೋದು ಇದು ಅಂತ ಹಾವು. ನನಗೆ ನೋಡಿ ಆಶ್ಚರ್ಯ ಆಗೋಯ್ತು. ಯಾಕೆಂದರೆ ಇದು ಬಹಳ ಈ ದಂಧೆ ಮಾಡೋರು, ಸ್ಮಗ್ಲಿಂಗ್ ಮಾಡೋರು ಈ ಹಾವನ್ನ ತಗೊಂಡು ತುಂಬ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಏನೋ ಇದರಲ್ಲಿ ತುಂಬ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತೆ. ಮತ್ತು ಇದನ್ನ ಮೆಡಿಸನ್ಗೋಸ್ಕರ ಯೂಸ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಅದು ದಂಧೆ ಮಾಡ್ತಾರೆ. ಅದು ಹಂಗಾಗಿ ನಮಗೆ ಅದು ನೋಡಿದ ತಕ್ಷಣ ನನಗೆ ಒಂದು ಈ ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತೇಳಿ ನನಗೆ ಒಂದು ಮನಸ್ಸಿನಲ್ಲಿ ಬಂದಿದ್ದ ತಕ್ಷಣ ನಾನು ಏನು ಮಾಡಿದೆ, ಈ ನಮ್ಮ ಗೂಗಲಲ್ಲಿ ಒಂದು ಫೋನ್ ನಂಬರ್ ಹುಡುಕಿ ನಾವು ಈ ವನ್ಯಜೀವಿ ಸಂರಕ್ಷಣೆ ಮಾಡೋದು ನಂಬರ್ ತೊಗೊಂಡೆ. ಅದರಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್ ಅಂತಿತ್ತು. ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಕಾಲ್ ಮಾಡಿ ವಿತಿನ್ ಒಂದು 15 ನಿಮಿಷಕ್ಕೆ ಅವ್ರು ಬಂದರು. ಅವರು ಪಡೆ ಸಮೇತ ಬಂದು ಈಗ ಅದು ರಕ್ಷಣೆ ಮಾಡಿದ್ದಾರೆ. ನಮಗೆ ಭಾಳ ಖುಷಿ ಆಯಿತು. ಅವ್ರು ಬಂದು ನಮಗೆ BBMP ವನ್ಯರಕ್ಷಣೆ ಕಾಲ್ ಮಾಡಿದ ತಕ್ಷಣ ಅವ್ರು ಬೇಗ ನಮಗೆ ಸ್ಪಂದಿಸಿದ್ರಲ್ಲ, ನಾವು ಕಾಲ್ ಮಾಡಿದ ತಕ್ಷಣ ಸ್ಪಂದಿಸಿ ಅವ್ರು ಬಂದು ನಮಗೆ ಸಹಾಯ ಮಾಡಿ ಆ ಒಂದು ಜೀವನ ಉಳಿಸಿದ್ರು. ನಮಗದು ತುಂಬ ಖುಷಿ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.